ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಬೌಟಿಕ್. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಬಂದ್ಬಿಟ್ಟು ಸ್ಟ್ರೈಟ್ ಕಟಿಂಗ್ ಪ್ಯಾಂಟ್ ಕಟಿಂಗು ಮತ್ತೆ ಅದರ ಮೆಜರ್ಮೆಂಟ್ಸ್ ಹೇಗೆ ತಗೋಬೇಕಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಾವು ಕಸ್ಟಮರ್ಸ್ ಕೇಳಬೇಕು. ಕಸ್ಟಮರ್ಸ್ ಕೈಗೆ ಟೇಪ್ ಕೊಟ್ಟು ಬಿಡಬೇಕು. ನೀವು ಎಲ್ಲಿಂದ ಪ್ಯಾಂಟನ್ನು ಟಕ್ ಮಾಡ್ತೀನಿ ಅಂತ, ಇಲ್ಲಿಂದ ಅಂತ ಅವ್ರು ಕೊಟ್ಬಿಟ್ರೆ ಅವ್ರಿಗೆ ಕರೆಕ್ಟ್ ಗೊತ್ತಾಗಿರುತ್ತೆ. ಹಾಗಾಗಿ ಟೇಪ್ ಅವ್ರಿಗೆ ಕೊಟ್ಬಿಡ್ಬೇಕು. ಟೇಪ್ ಈ ರೀತಿ ಸೈಡಿಂದ ಹಿಂಗೆ ತಗೊಂಡು ಬರಬೇಕು. ನೋಡಿ ನಾನು ಯಾವ ರೀತಿ ತಗೊಂಡು ಬರ್ತಿದ್ದೀನಿ ಅಂತ. ಈ ರೀತಿ ತಗೊಂಡು ಬಂದು ಫ್ಲೋರ್ ಲೆಂತೆ ತಗೋಬೇಕಾಗುತ್ತೆ. ನೋಡಿ ಇವ್ರದ್ದು 38.5 ಬರ್ತಾ ಇದೆ. ನಾನು ಇಲ್ಲಿಗೆ ತಗೊಂಡಿದ್ದೀನಿ. ಇದು ಕಸ್ಟಮರ್ಗೆ ನಾವು ತಗೋಬೇಕಾದ್ರೆ, ಇಲ್ಲ ನಾವು ನಮಗೋಸ್ಕರನೇ ನಾವು ಪ್ಯಾಂಟ್ ಮಾಡ್ತಾ ಇದ್ದೀವಿ ಅಂದಾಗ ಈ ರೀತಿ ಅವರಿಗೆ ಟೇಪ್ ಕೊಡಬೇಕು. ಟೇಪ್ ಕೊಟ್ಟು ಫ್ಲೋರ್ ಲೆಂತ್ಗೆ ಎಷ್ಟು ಟಚ್ ಆಗ್ತಿದೆ ಅಂತ ನೋಡಬೇಕು. ನೋಡಿ ಈ ರೀತಿ ನಮ್ಮ ಲೆಂತ್ ನಾವು ತಗೋಬೇಕಾಗುತ್ತೆ. ನಮ್ಮದೇ ಪ್ಯಾಂಟ್ ನಾವು ಕಟ್ ಮಾಡಬೇಕು ಅಂತ ಅಂದರೆ. ನೆಕ್ಸ್ಟ್ ಮೆಜರ್ಮೆಂಟ್ ಬಂದು ಫ್ರೆಂಡ್ಸ್, ವೆಸ್ಟ್ ಮೆಜರ್ಮೆಂಟು ಈ ರೀತಿ ತಗೋಬೇಕಾಗುತ್ತೆ. ನೋಡಿ ಎಲ್ಲಿ ಇವರು ಬೆಲ್ಟ್ ಹಾಕ್ತಾರೆ ಅಲ್ಲಿಗೆ ನೋಡಿ 30 ಟೈಟ್ ತಗೋಬೇಕು. ತೀರಾ ಲೂಸ್ ತಗೊಳೋದು ಬೇಡ, ಯಾಕಂದರೆ ಫ್ರಂಟ್ ಬೆಲ್ಟ್ ಬರುತ್ತೆ, ಬ್ಯಾಕ್ ಎಲಾಸ್ಟಿಕ್ ಬರುತ್ತೆ. ಹಾಗಾಗಿ 30 ಬರ್ತಾ ಇದೆ, ಇಲ್ಲ 30.5 ಈ ರೀತಿ ತಗೋಬೇಕು. ನೆಕ್ಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಹಿಪ್ ಮೆಜರ್ಮೆಂಟು. ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ. 36 ಬರ್ತಾ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಥಾಯ್ ಮೆಜರ್ಮೆಂಟ್. ಫ್ರೆಂಡ್ಸ್, ಈ ರೀತಿ ನಾವು ಥಾಯ್ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ತಗೊತಾ ಇದ್ದೀನಿ ಅಂತ. 22 ಬರ್ತಾ ಇದೆ ಥಾಯ್ ಮೆಜರ್ಮೆಂಟು. ನೋಡಿ ಈ ರೀತಿ ತಗೋಬೇಕು. ಕರೆಕ್ಟು ಟೈಟ್ ಫಿಟ್ಟಿಂಗ್ ತಗೋಬೇಕು. ಇದರಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಲೂಸಿಂಗ್ ಹೇಗೆ ಆ್ಯಡ್ ಮಾಡಬೇಕಂತ ನಾನು ಕಟ್ಟಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಫ್ರೆಂಡ್ಸ್ ಬಾಟಮ್ ಮೆಜರ್ಮೆಂಟು, ಪ್ಯಾಂಟ್ ಬಾಟಮ್ ಮೆಜರ್ಮೆಂಟು. ಈ ರೀತಿ ಕೇಳಿ ಇವ್ರಿಗೆ ಎಷ್ಟು ಲೂಸ್ ಬೇಕು ಏನು ಅಂತ. ನೋಡಿ 15, 14 ಈ ರೀತಿ ಅವರು ಇಷ್ಟದ ಪ್ರಕಾರ ನಾವು ತಗೋಬೋದು. ನೆಕ್ಸ್ಟು ಇಲ್ಲ ಅವರಿಗೆ ಸ್ವಲ್ಪ ಇಲ್ಲಿ ಟೈಟ್ ಫಿಟ್ಟಿಂಗ್ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಈ ರೀತಿ ಎತ್ತಬೇಕು ಕಾಲು. ನೋಡಿ ಇಲ್ಲಿಂದ ಟೇಪ್ ತಗೋಬೇಕಾಗುತ್ತೆ. ಈ ರೀತಿ 11.5 ಬರ್ತಾ ಇದೆ. ಯಾಕಂದರೆ ಇಲ್ಲಿ ಟೈಟ್ ಫಿಟ್ಟಿಂಗ್ ಆಗಬಾರ್ದಲ್ವ, ಹಾಗಾಗಿ ಇದ್ರ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಮೆಜರ್ಮೆಂಟ್ಸ್ ತಗೊಂಡು ನಾವು ಕಟಿಂಗ್ ಮಾಡಿ ಹೇಗೆ ಮಾಡಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಈಗ ನಾವು ಕಟಿಂಗ್ ಹೇಗೆ ಅಂತ ನೋಡೋಣ. ಫಸ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಕ್ಲಾತ್ ಬಂದ್ಬಿಟ್ಟು ನಾನು 2 ಕಾಲು ತಗೊಂಡಿದ್ದೀನಿ. ಈ ಲೆಂತು ಮತ್ತು ಈ ಹಿಪ್ಗೋಸ್ಕರ ಇಷ್ಟು ಬಟ್ಟೆ ಸಾಕಾಗುತ್ತೆ. ಇಲ್ಲ ಸ್ವಲ್ಪ ಅವ್ರು ಹೈಟೆಡ್ ಇದ್ದಾರೆ, ಸ್ವಲ್ಪ ಫ್ಯಾಟ್ ಇದ್ದಾರೆ ಅನಿಸಿದ್ರೆ ನೀವು 2.5 ತಗೋಬಹುದು. ನೋಡಿ ಮೆಜರ್ಮೆಂಟ್ಸ್ ನಾನು ಯಾವ ರೀತಿ ತಗೊಂಡಿದ್ದೀನೋ ಅದೇ ಮೆಜರ್ಮೆಂಟ್ಸ್ ಪ್ರಕಾರ ನಾನು ಕಟಿಂಗ್ ಹೇಗೆ ಕಟ್ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದೇ ಮೆಜರ್ಮೆಂಟ್ ಅಲ್ಲ, ನೀವು ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ, ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದ್ರ ಪ್ರಕಾರ ಆ ಫಾರ್ಮುಲಾ ಯೂಸ್ ಮಾಡಿ ನೀವು ಯಾವುದೇ ಸೈಜ್ ಇರಲಿ ಈಸಿಯಾಗಿ ಕಟ್ ಮಾಡ್ಬೋದು. ಇದಕ್ಕೆ ಬಂದ್ಬಿಟ್ಟು ಈ ರೀತಿ ಸ್ಕೇಲ್ ಒಂದು ಬೇಕಾಗುತ್ತೆ. ಕರ್ವ್ ಸ್ಕೇಲ್ ಒಂದು ತಗೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಸ್ಕೇಲ್ ಇರೋದ್ರಿಂದ ನಾವು ಶೇಪು ನೀಟಾಗಿ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಸ್ಕೇಲು ಸ್ಟ್ರೈಟ್ ಸ್ಕೇಲು, 2 ಕಡೆಯಿಂದ ಸ್ಟ್ರೈಟ್ ಇರೋದು ತಗೊಳ್ಳಿ. ನಾನು ನಾರ್ಮಲ್ ಸ್ಕೇಲ್ ತಗೊಂಡಿದ್ದೀನಿ. ಈಗ ಒಂದು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೋಣ. ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ಈ ಫ್ಯಾಬ್ರಿಕ್ ಓಪನ್ ಸೈಡ್ ನನ್ನ ಕಡೆಗಿದೆ, ಫೋಲ್ಡೆಡ್ ಸೈಡ್ ಆ ಸೈಡಿಗಿದೆ. ಫ್ಯಾಬ್ರಿಕ್ ನಾವು ಹಾಕೋದ್ರು ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಂಟಲ್ಲಿ, ಹಾಗಾಗಿ ನಾನು ಯಾವ ರೀತಿ ಹಾಕಿದ್ದೀನಿ ಅನ್ನೋದು ಗಮನ ಇರಲಿ. ನೆಕ್ಸ್ಟ್ ಇಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಮತ್ತೆ ಇಲ್ಲಿ ನಾವು ಇಲ್ಲಿ ಕೋರ್ ಇದೆಯಲ್ವಾ, ಇದು ನಾವು ಸ್ಟಿಚಿಂಗ್ ನಲ್ಲಿ ಬರಬಾರ್ದು. ಇದಕ್ಕೊಂದು ಮಾರ್ಕ್ ಹಾಕ್ಬಿಡೋಣ. ಈ ರೀತಿ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಇವ್ರ ಲೆಂತ್ ಬಂದ್ಬಿಟ್ಟು 38 ಇದೆ. ನಾನು 1 ಇಂಚು ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಆ ಮಾರ್ಕ್ ಬಿಟ್ಟು ತಗೊಂತಾ ಇದ್ದೀನಿ. ಮಾರ್ಕ್ ಮೇಲೆ ಹೋಗ್ಬೇಕು 1 ಇಂಚು, ಅಲ್ಲಿ ಬೆಲ್ಟ್ ಬರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ 38 ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ. ನೋಡಿ 38 ಇಲ್ಲಿಗೆ ಬರ್ತಾ ಇದೆ. ಪ್ಲಸ್ ನಾವು 3 ಇಂಚು ಇಲ್ಲ ಅಂದ್ರೆ 3.5 ಹಾಕ್ಬೋದು. ನೋಡಿ 38, 39, 40, 41 ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಫೋಲ್ಡೆಡ್ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್, ಅದು ಬಾಟಮ್ ಫೋಲ್ಡಿಂಗ್ ಗೆ ಬೇಕಾಗುತ್ತೆ. ಹಾಗಾಗಿ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೋಣ ಈ ರೀತಿ. ನೆಕ್ಸ್ಟ್ ಇಲ್ಲಿಂದ ನಾವು ಈ ಸ್ಕೇಲ್ ಇಂದ ನೋಡಿ ಇಲ್ಲಿ ಕರ್ವ್ ಇದೆ, ಈ ರೀತಿ ಅಡ್ಜಸ್ಟ್ ಮಾಡಿ ಸ್ಕೇಲ್ ಅನ್ನ
ಹೀಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಹಿಪ್ ಇವ್ರದ್ದು 36 ಇದೆ. ನಾವು 36 ನ ಡಿವೈಡೆಡ್ ಬೈ 4 ಮಾಡಬೇಕು. ನೋಡಿ 36 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 9 ಬಂದಿದೆ. ಇದರಲ್ಲಿ ನಾವು ಪ್ಲಸ್ 2 ಇಂಚ್ ಆಡ್ ಮಾಡಬೇಕು. ನೋಡಿ ಡಿವೈಡೆಡ್ ಬೈ ನಾನು 4 ಮಾಡಿದೆ ಇಸ್ ಈಕ್ವಲ್ ಟು 9 ಬಂದಿದೆ. ನಾನು ಇದಕ್ಕೆ ಪ್ಲಸ್ 2 ಮಾಡ್ತಾ ಇದ್ದೀನಿ. 2 ಮಾಡೋದ್ರಿಂದ 11 ಬರುತ್ತೆ. 11 ಇಂಚು ಇಲ್ಲಿ ನಾನು 1 ಇಂಚ್ ಮೇಲ್ಗಡೆ ಇಟ್ಟು ಮಾರ್ಕ್ ಹಾಕಿದ್ದೀನಲ್ಲ, ಸೇಮ್ ಅದೇ ರೀತಿ ಇಲ್ಲಿ 11 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲೂ ಅಷ್ಟೇ 11 ಇಂಚಿಗೆ ಒಂದು ಮಾರ್ಕು. ಈ ಮಾರ್ಕ್ ಅನ್ನ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಣ. ಮಾರ್ಕ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇವ್ರ ಥಾಯ್ ಮೆಜರ್ಮೆಂಟ್ ತಗೋಬೇಕು. ಥಾಯ್ ಬಂದ್ಬಿಟ್ಟು 22 ಇದೆ. ನಾವು ಲೂಸಿಂಗ್ ಕೊಡ್ಬೇಕಲ್ವಾ, ನಾವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಲೂಸ್ ಆಗಿ ಮೆಜರ್ಮೆಂಟ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿ ಮೆಜರ್ ಮಾಡಿದೀವಿ. ನಾವು 22ಗೆ ಎಷ್ಟು ನಾವು ಆ್ಯಡ್ ಮಾಡಬೇಕು ಏನು ಅಂತ ನಾನು ಸ್ವಲ್ಪ ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ಫ್ರೆಂಡ್ಸ್. ನಾರ್ಮಲ್ ಕಾಲೇಜ್ ಗರ್ಲ್ಸ್ ಆದ್ರೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಹಾಕ್ತಾರೆ. ಅವ್ರಿಗೆ ನಾವು ಪ್ಲಸ್ 1 ಇಂಚು ಮಾಡ್ಬೋದು, 1.5 ಇಂಚು ಮಾಡ್ಬೋದು. ಇಲ್ಲ ನಾರ್ಮಲ್ ವುಮೆನ್ಸ್ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಾವು 2 ಇಂಚ್ ಕೊಡ್ಬೋದು. ಅದು ನಾರ್ಮಲ್ ಆಗಿ ಬರುತ್ತೆ. ನಾರ್ಮಲ್ ಕ್ಯಾಶುವಲ್ ಆಗಿ ವೇರ್ ಮಾಡ್ಬೋದು ಫ್ರೆಂಡ್ಸ್. ನಾರ್ಮಲ್ ವುಮೆನ್ಸ್ಗೆ 2 ಇಂಚ್. ಇಲ್ಲ ಅವ್ರು ಇನ್ನೂ ಸ್ವಲ್ಪ ಫ್ಯಾಟ್ ಇದ್ದಾರೆ, ಅವ್ರಿಗೆ ಕಂಫರ್ಟ್ ಆಗ್ತಾ ಇಲ್ಲ, 2 ಇಂಚ್ಗೆ ಅವ್ರಿಗೆ ಕಂಫರ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಕೂತ್ಕೊಳ್ಳೋಕ್ಕೂ ಮತ್ತೆ ವರ್ಕ್ ಮಾಡೋದಕ್ಕೂ ಸ್ವಲ್ಪ ಈಸಿ ಇರಲಿ ಅಂತಂದ್ರೆ ಅವ್ರಿಗೆ ನಾವು 3 ಇಂಚ್ ಕೊಡ್ಬೋದು. 3 ಇಂಚ್ ಕೊಡೋದ್ರಿಂದ ಇಲ್ಲಿ ಸೈಡಲ್ಲಿ ಸ್ವಲ್ಪ ಈ ರೀತಿ ಕಾಣುತ್ತೆ. ನೋಡಿ ಪ್ಯಾಂಟ್ ಈ ರೀತಿ ಬರುತ್ತಲ್ಲ, ಇಲ್ಲೊಂದು ಸ್ವಲ್ಪ ಈ ರೀತಿ ಕಾಣುತ್ತೆ. ಅವ್ರಿಗೇನು ತೊಂದರೆ ಇಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ನಾವು ಕಮ್ಮಿ ಮಾಡೋದ್ರಿಂದ ಇದು ಶೇಪ್ ಈ ರೀತಿ ಬರೆದ್ರೆ 3 ಇಂಚ್ ಮಾಡೋದ್ರಿಂದ ಇಲ್ಲೊಂದು ಸ್ವಲ್ಪ ಇಲ್ಲಿ ಈ ರೀತಿ ಕಾಣುತ್ತೆ. ನೋಡಿ ಈ ರೀತಿ ಇದು ಎಕ್ಸ್ಟ್ರಾ ಕಾಣುತ್ತೆ. ಈಗ ನಾನು ಬಂದ್ಬಿಟ್ಟು 22 ಪ್ಲಸ್ 2 ಇಂಚ್ ಆಡ್ ಮಾಡ್ತಾ ಇದ್ದೀನಿ ಇಸ್ ಈಕ್ವಲ್ ಟು 24 ಆಗುತ್ತೆ. 24 ನಾವು 2 ಇಂದ ಡಿವೈಡ್ ಮಾಡಬೇಕು. 24 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 12 ಬರುತ್ತೆ. ಆ 12ನ ನಾವು ಇಲ್ಲಿ ಮಾರ್ಕ್ ಹಾಕೋಣ. ನೋಡಿ ನಾನು ಈ ಮಾರ್ಕಿಂದ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 12ಗೆ ಇಲ್ಲೊಂದು ಮಾರ್ಕು, ಇಲ್ಲಿಗೆ ನಾವು ಮಾರ್ಕ್ ಹಾಕಿದ್ದೀನಲ್ಲ ಫ್ರೆಂಡ್ಸ್. ಈಗ ಬಂದ್ಬಿಟ್ಟು ವೆಸ್ಟ್ ಬಂದ್ಬಿಟ್ಟು ಇವ್ರದ್ದು 31 ಇದೆ. 31 ಡಿವೈಡೆಡ್ ಬೈ 4 ಮಾಡಿ ಇಸ್ ಈಕ್ವಲ್ ಟು 7.75 ಬರುತ್ತೆ. ನೋಡಿ 7.75ಗೆ ನಾವೊಂದು ಮಾರ್ಕ್ ಅಂದ್ರೆ ಇಲ್ಲಿ 8 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ, ಇಲ್ಲಿಂದ ಒಂದು ಮಾರ್ಕ್ ಹಾಕೊಳ್ಳಿ. ಪ್ಲಸ್ ಇದಕ್ಕೆ 1 ಇಂಚು ಮಾರ್ಜನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ, ಪ್ಲಸ್ 1.5 ಇಂಚು ಒಂದು ಮಾರ್ಕು. 1.5 ಇಂಚ್ ಬಂದ್ಬಿಟ್ಟು ಇಲ್ಲಿ ಸೆಂಟ್ರ್ ಒಂದು ನಮ್ದು ಟಕ್ಸ್ ಬರುತ್ತೆ, ಆ ಟಕ್ಸ್ಗೋಸ್ಕರ ನಾವು ಈ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು 12 ಇಂಚ್ ತಗೊಂಡಿದೀವಲ್ಲ, ಈ 12 ಇಂಚ್ ಈ ರೀತಿ ಹಾಫ್ ಮಾಡಿ ಇಲ್ಲಿಂದ ನೋಡಿ 12 ಇಲ್ಲಿಂದ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ 12.5 ಬರ್ತಾ ಇದೆ. ನಾನು ಆವಾಗಲೇ ಮಾರ್ಕ್ ಹಾಕಿದ್ದು ಇಲ್ಲಿಂದ ಮಾರ್ಕ್ ಹಾಕಿದ್ದೀನಿ. ಈಗ ಬಂದ್ಬಿಟ್ಟು ನಾನು ಇಲ್ಲಿಂದ ಮಾರ್ಕ್ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಸೆಂಟರ್ ಪಾಯಿಂಟ್ ಕ್ರಿಯೇಟ್ ಮಾಡಬೇಕು. ಹಾಗಾಗಿ 12.5 ಬರ್ತಾ ಇದೆ. ಈ 12.5ಗೆ ಈ ರೀತಿ ಹಾಫ್ ಮಾಡಿ 6.2 ಬರುತ್ತೆ. ಸೇಮ್ ಇಲ್ಲಿಂದ 6.2 ಇಲ್ಲಿಗೊಂದು ಮಾರ್ಕು, ಈ ಮಾರ್ಕಿಂದ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 6.2 ಇಲ್ಲಿಂದ ಒಂದು ಮಾರ್ಕು, ಸೇಮ್ ಇಲ್ಲಿಂದ 6.2 ಒಂದು ಮಾರ್ಕು. ಈ ಮಾರ್ಕ್ಗೆ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಬೇಕು. ಈ ರೀತಿ ಸ್ಟ್ರೈಟ್ ಮಾರ್ಕ್ ಹಾಕಬೇಕು. ಈ ಸ್ಟ್ರೈಟ್ ಮಾರ್ಕ್ ಯಾಕಂತಂದ್ರೆ ನಾವು ಸ್ಟಿಚ್ ಮಾಡಿ ಆಗಿದ್ಮೇಲೆ ಇಲ್ಲಿ ಕ್ರೀಸ್ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಕ್ರೀಸ್ ಕರೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಹಾಕೋದ್ರಿಂದ. ನೆಕ್ಸ್ಟ್ ನಾವು ಇಲ್ಲಿ 1.5 ಇಂಚ್ ನಾವು ಮಾರ್ಜಿನ್ ಕೊಟ್ಟಿದೀವಲ್ಲ ಟಕ್ಸ್ಗೋಸ್ಕರ, ಈ 1.5 ಇಂಚು ನೀವು ಹಾಫ್ ಮಾಡಿ 0.75 ಈ ಕಡೆ ಬರುತ್ತೆ, 0.75 ಈ ಕಡೆ ಬರುತ್ತೆ. ನೋಡಿ 1.5 ಇಂಚ್ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ನೋಡಿ ಇಷ್ಟು ಬರುತ್ತೆ. ಈ ರೀತಿ ಮಾರ್ಕ್ ಹಾಕಬೇಕು. ಇದ್ರ ಲೆಂತ್ 4.5 ತಗೊಳ್ತಾ ಇದ್ದೀನಿ.
ಇಲ್ಲಿ ನಾನು ಒಂದು ಶೇಪ್ ಕೊಡ್ತೀನಿ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ನಾನು 4.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಕ್ರಾಚ್ ಪಾಯಿಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ 1.5 ಇಂಚಿಗೆ ನಾವು ಮಾರ್ಕ್ ಹಾಕಿದಿವಲ್ಲ, ಈ ಮಾರ್ಕಿಂದ ಈ ಮಾರ್ಕು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಬೇಕು. ಈ ಮಾರ್ಕ್ ಹಾಕಿದೀವಲ್ಲ, ಇದರಲ್ಲಿ ಈಗ ನಾವು ಕರ್ವ್ ಕೊಡೋಣ. ಈ ರೀತಿ ಕರ್ವ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ವೆಸ್ಟ್ ಹತ್ರ ಒಂದು 1/2 ಇಂಚ್ ಕೆಳಗಡೆ ಒಂದು ಡೌನ್ ಮಾಡಿ ಶೇಪ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಒಂದು ಶೇಪ್ ಕೊಡೋಣ. ನೋಡಿ ಒಂದು ಮಾರ್ಕ್ ಹಾಕಿದ್ದೀನಿ. ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಲ್ಲ, ಈಗ ನೋಡಿ ಟಕ್ಸ್ ನಮ್ದು 4 ಇಂಚ್ ಬರ್ತಾ ಇದೆ. ನಾನು ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಫ್ರೆಂಡ್ಸ್. ಇಲ್ಲಾಂದ್ರೆ ನೀವು ಈ ಮಾರ್ಕ್ ಹಾಕಿದ ಮೇಲೆ ಇದು 4 ಇಂಚ್ ತಗೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕರ್ವ್ ಸ್ಕೇಲ್ ಇಂದ ನೋಡಿ ಈ ಮಾರ್ಕ್ ಇಂದ ಇಲ್ಲಿ ನಾವು ಬಾಟಮ್ ವಿಡ್ತ್ ಒಂದು ಮಾರ್ಕ್ ಹಾಕಬೇಕು. ಬಾಟಮ್ ವಿಡ್ತ್ ಬಂದ್ಬಿಟ್ಟು 14 ಇದೆ. 14 ಡಿವೈಡೆಡ್ ಬೈ 4 ಮಾಡಿ 14 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 3.5 ಬರುತ್ತೆ. 3.5ಗೆ ಈ ಕಡೆ ಒಂದು ಮಾರ್ಕು, 3.5ಗೆ ಈ ಕಡೆಗೆ ಒಂದು ಮಾರ್ಕ್. ಈ ಮಾರ್ಕಿಂದ ಈ ಮಾರ್ಕ್ಗೆ ನಾವು ಈ ಕರ್ವ್ ಸ್ಕೇಲ್ ಇಂದ ನೋಡಿ ಯಾವ ರೀತಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಅಂತ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಮಾರ್ಕ್ ಹಾಕಬೇಕಾಗುತ್ತೆ. ನಾನೀಗ ಈ ಡೈರೆಕ್ಷನ್ ಇಟ್ಟಿದ್ದೀನಲ್ಲ, ಈಗ ಇದು ಈ ಸೈಡ್ಗೆ ಟರ್ನ್ ಮಾಡಬೇಕು ಫ್ರೆಂಡ್ಸ್. ಮಾರ್ಕ್ ಆಗಿದೆ. ಈ ಸೈಡು ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೋದ್ರಿಂದ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಬಾಟಮ್ ಕಡೆ ತುಂಬಾ ನೀಟಾಗಿ ಬರುತ್ತೆ. ಇಲ್ಲಿ ಪಾಯಿಂಟ್ ಬರೋದು ಬೇಡ, ಕರ್ವ್ ಬರಬೇಕು, ಅದೊಂದು ಗಮನ ಇರ್ಬೇಕು ನಾವು. ನೋಡಿ ಫ್ರೆಂಡ್ಸ್, ಮಾರ್ಕ್ ಅಂದ್ರೆ ಆಗಿದೆ. ಈಗ ಇದ್ರ ಪ್ರಕಾರ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕಾಗುತ್ತೆ. ಇದು ಫ್ರಂಟ್ ಪಾರ್ಟ್. ಇದೇ ಪ್ರಕಾರ ನಾವು ಬ್ಯಾಕ್ ಪಾರ್ಟ್ ಒಂದು ಕಟ್ ಮಾಡೋಣ. ಅದು ಹೇಗಂತ ನೋಡೋಣ ಫ್ರೆಂಡ್ಸ್. ಈಗ ನಾನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬ್ಯಾಕ್ ಸೈಡ್ಗೆ ಕ್ಲಾತ್ ಫೋಲ್ಡ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ. ನೋಡಿ ಫೋಲ್ಡೆಡ್ ಸೈಡ್ ನನ್ನ ಕಡೆಗಿದೆ, ಓಪನ್ ಸೈಡು ಆಪೋಸಿಟ್ ಕಡೆಗಿದೆ. ಈಗ ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ ಹಾಕಬೇಕು. ಕಟ್ ಮಾಡಿದ್ವಲ್ಲ ಅದು ಈ ರೀತಿ ಅಡ್ಜಸ್ಟ್ ಮಾಡಿ ಕರೆಕ್ಟ್ ಇದಕ್ಕಿದು ಟಚ್ ಆಗಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಅನ್ನು ನೀಟಾಗಿ ಐರನ್ ಮಾಡ್ಬೇಕು ಫ್ರೆಂಡ್ಸ್. ಐರನ್ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಐರನ್ ಮಾಡಿದ್ರೆ ಜೀವ ಬರುತ್ತೆ ಫ್ರೆಂಡ್ಸ್. ಫ್ಯಾಬ್ರಿಕ್ ಮೇಲೆ ಐರನ್ ಮಾಡಲೇಬೇಕು. ಐರನ್ ಇಲ್ದಂಗೆ ಕಸ್ಟಮರ್ಸ್ಗೆ ಬಟ್ಟೆ ಕೊಡಬಾರ್ದು. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ. ನೋಡಿ ನಾನು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಈಗ ಸ್ಕೇಲಿಂದ ಸ್ಟ್ರೈಟ್ ಆಗಿ ಈ ರೀತಿ ನಾವಿಲ್ಲಿ ಮಾರ್ಕ್ ಹಾಕಿದೀವಲ್ಲ, ಈ ಮಾರ್ಕ್ ನಾವು ಸ್ಟ್ರೈಟ್ ಮಾಡ್ಕೊಳ್ಳೋಣ ಈ ರೀತಿ. ನೆಕ್ಸ್ಟ್ ಇಲ್ಲಿ ಬಾಟಮ್ ಹತ್ರನು ಒಂದು ಲೈನ್. ನೆಕ್ಸ್ಟ್ ಇಲ್ಲಿ ವೆಸ್ಟ್ ಹತ್ರ ನಾವು ಹಾಕೊಂಡಿದೀವಲ್ಲ, ಇಲ್ಲೂ ಒಂದು ಮಾರ್ಕ್. ಈಗ ಇಲ್ಲಿ ನಾವು ಲೂಸಿಂಗ್ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನಾನು 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 1.5 ಇಂಚ್ಗೆ ಒಂದು ಮಾರ್ಕು, ಇಲ್ಲೂ 1.5 ಇಂಚಿಗೆ ಒಂದು ಮಾರ್ಕ್, ಇಲ್ಲೂ ಅಷ್ಟೇ. ಈ ಮಾರ್ಕ್ನ ನಾವು ಡ್ರಾ ಮಾಡಿಬಿಡೋಣ ಸ್ಕೇಲ್ ಮುಖಾಂತರ. ಈ ರೀತಿ ನಾವು ಫಸ್ಟ್ ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಶೇಪ್ ಕೊಟ್ಟಿದೀವೋ ಅದೇ ರೀತಿ ಶೇಪ್ ಕೊಡಬೇಕು. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈಗ ಇದು ನಮ್ದು ಇಲ್ಲಿಂದ ಬಂದಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಬೇಕಾಗುತ್ತೆ. ನಾವು ಬ್ಯಾಕ್ ಸೈಡ್ ಇಂದ ಕ್ರಾಚ್ ಪಾಯಿಂಟ್ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಈ ರೀತಿ ಸ್ಟ್ರೈಟ್ ಒಂದು ಮಾರ್ಕ್ ಹಾಕೊಳ್ಳಿ. ಈ ರೀತಿ ಇಲ್ಲಿಂದ ಹಿಪ್ಗೋಸ್ಕರ ಲೂಸಿಂಗ್ ಕೊಡ್ಬೇಕಲ್ವಾ. ಫ್ರಂಟು ಬ್ಯಾಕು ಸೇಮ್ ಇರೋದಿಲ್ಲ, ಹಾಗಾಗಿ ಕಂಫರ್ಟ್ ಇರ್ಬೇಕಂದ್ರೆ ಇಲ್ಲಿ ಲೂಸಿಂಗ್ ಕೊಡಬೇಕು. 2 ಇಂಚ್ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಮಾರ್ಕ್ಗೆ ಸೇರಿಸ್ಬೇಕು. ಈ ರೀತಿ ಈ ಲೈನಿಂದ ಈ ಲೈನಿಗೆ ಇಲ್ಲಿಗೊಂದು ಡ್ರಾ ಹಾಕೋಣ. ನೋಡಿ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ಇದರಲ್ಲಿ ಈ ರೀತಿ ಕರ್ವ್ ಕೊಡ್ಬೇಕು. ಈಗ ಇದು ಯಾವ ರೀತಿ ಕಟ್ ಮಾಡ್ಬೇಕಂತ ನೋಡೋಣ ಫ್ರೆಂಡ್ಸ್.
ಫ್ರೆಂಡ್ಸ್ ನಾವು ಈ ಕಡೆ ಕಟ್ ಮಾಡಿದ್ವಲ್ಲ, ಈಗ ಇದೇ ರೀತಿ ಈ ಸೈಡು ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಈ ಸೈಡು ನಾನು ಎಲ್ಲೂ ಮಾರ್ಜಿನ್ ಬಿಡ್ತಾ ಇಲ್ಲ. ನಾನು ಯಾವ ರೀತಿ ಮಾರ್ಕ್ ಹಾಕಿದೀನೋ ಸೇಮ್ ಮಾರ್ಕ್ ಮೇಲೆ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ನಮ್ಮ ಕಟ್ಟಿಂಗ್ ಅಂತಂದು. ಇದೇ ರೀತಿ ನೀವು ಯಾವುದೇ ಸೈಜ್ ಇರಲಿ ನೀಟಾಗಿ ಕಟ್ ಮಾಡ್ಬೋದು, ಪರ್ಫೆಕ್ಟ್ ಫಿಟ್ಟಿಂಗು ಕೊಡ್ಬೋದು ಕಸ್ಟಮರ್ಸ್ಗೆ. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.